ಸೊ ನಾನು ಒಂದೇ ಲೈನನ್ನು ಹೇಳೋದುಂಟು, ಮ್ಯಾಜಿಕ್ ಈಸ್ ನಥಿಂಗ್ ಬಟ್ ಆರ್ಟಿಸ್ಟಿಕ್ ಪ್ರೆಸೆಂಟೇಷನ್ ಆಫ್ ಸೈನ್ಸ್. ವಿಜ್ಞಾನದ ಕಲಾತ್ಮಕ ಪ್ರದರ್ಶನ ಅಷ್ಟೇ. ವಿಜ್ಞಾನ ಇದೆ, ನಾನು ಚಂದ ಮಾಡಿ ಆರ್ಟಿಸ್ಟಿಕ್ ಆಗಿ ಮಾಡಿ ತೋರಿಸೋದು ಅಷ್ಟೇ. ದಟ್ ಈಸ್ ಮ್ಯಾಜಿಕ್. ಅದ್ರಲ್ಲಿ ಮುಗಿತದೆ. ಸೊ ಈಗ ಮ್ಯಾಜಿಕ್ನಲ್ಲಿ ಎಂತಾಗ್ತದೆ, ಯೂಸ್ ವಾಟ್ ಯು ಸಿ ಆನ್ ಸ್ಟೇಜ್ ಈಸ್ ಥಿಂಗ್ಸ್ ವಿಚ್ ಆರ್ ಇಂಪಾಸಿಬಲ್, ಸೈಂಟಿಫಿಕಲಿ ಇಂಪಾಸಿಬಲ್. ಈಗ ನಾನು ಸೈನ್ಸ್ ಅಂತ ಹೇಳ್ತೇನೆ ಸರಿ, ಈಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ, ಎಲ್ಲರೂ ಹೇಳ್ತಾರೆ. ಬಟ್ ಅಲ್ಲಿ ಸ್ಟೇಜ್ನಲ್ಲಿ ಕಾಣೋದು ನಿಮಗೆ ಸೈನ್ಸಿನ ಉಲ್ಟಲ್ವ? ಗಾಡಿಯಲ್ಲಿ ತೇಲುವುದು ಕಾಣ್ತದೆ ನಿಮಗೆ, ಇದ್ದಕ್ಕಿದ್ದಾಗ ಒಬ್ಬ ಮಾಯ ಆಗೋದು ಕಾಣ್ತದೆ, ಇದ್ದಕ್ಕಿದ್ದ ಒಬ್ಬ ಪ್ರತ್ಯಕ್ಷ ಆಗೋದು ಕಾಣ್ತದೆ. ನಿಮ್ಮ ಮನಸ್ಸಿನಲ್ಲಿ ನೀವೇನೋ ಆಲೋಚನೆ ಮಾಡಿದ್ದಾನೆ, ಇನ್ನೊಬ್ಬ ಹೇಳ್ತಾನೆ ಅದು ಏನು ಅಂತ ಹೇಳಿ. ಸೊ ಇದನ್ನು ನೋಡುವಾಗ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ? ಆ ಒಂದು ಪ್ರಶ್ನೆ ಉಳಿತದೆ. ಆ ಪ್ರಶ್ನೆ ನೀವು ಇಟ್ಕೊಂಡು ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಟೆನ್ಷನ್ ಆಗ್ತದೆ. ಅದಕ್ಕೆ ಉತ್ತರ ತೆಗಿಲಿ ಎಂತ ಮಾಡೋದು ನಾನು ಅಂತೇಳಿ ಆ ಟೆನ್ಷನ್ ಆಗ್ತಾ ಇರ್ತದೆ. ಅದಕ್ಕೊಂದು ರೀಸನಿಂಗ್ ಮೊದಲಿನ ಕಾಲದಲ್ಲಿ ಕೊಡ್ತಾ ಇದ್ದದ್ದು ಅದು ಏನು, ಒಂದು ಮಂತ್ರದಂಡ, ಒಂದು ಮ್ಯಾಜಿಕ್ ವಾಂಡ್. ಅದರ ಮಂತ್ರದಂಡ ಹೀಗೆ ಬೀಸಿದ ಕೂಡಲೇ ಅದು ಚೇಂಜ್ ಆಯಿತು. ಏನೋ ಒಂದು ಮ್ಯಾಜಿಕ್ ಮಂತ್ರ ಹೇಳಿ ಆಬ್ರಾ ಅಂತ ಹೇಳಿದ ಕೂಡ ಚೇಂಜ್ ಆಯ್ತು ಅಂತ ಆಗುವಾಗ, ಅದು ಮೊದಲು ಮೆಡಿಷನ್ಸ್ಗೆಲ್ಲ ಇರ್ತದೆ, ಒಂದು ಕೈಯಲ್ಲಿ ಏನಾದರೂ ಒಂದು ಕಡಗ ಏನಾದರೂ ಹಾಕೊಳ್ಳುವಂಥದ್ದು, ಯಾವುದೋ ಒಂದು ಮಾಲೆ ಹಾಕೊಳ್ಳೋದು. ಜನರಿಗೆ ಏನಂತ ಹೇಳಿದರೆ ಕ್ಲೋಜರ್ ಬೇಕು ಮನಸ್ಸಲ್ಲಿ. ಹಾಗಾದ್ರೆ ಅವರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅವರಿಗೆ ಉಂಟು. ಈಗ ನನ್ನ ತಂದೆಯವರು ತುಂಬ ಸಮಯದ, ನಾನು ಕೂಡ ತುಂಬ ಸಮಯದ ಇಲ್ಲೊಂದು ರುದ್ರಾಕ್ಷಿದೊಂದು ಬ್ರೇಸ್ಲೆಟ್ ಆಗ್ತಾ ಇದ್ದೆ. ಅದನ್ನು ನೋಡಿ ಅವನು ಅದರಿಂದ ಹೇಗಿರ್ಬೇಕು ಅವರಿಗೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗೋದು ಅಂತ ಹೇಳಿದ್ರೆ, ಅಂದರೆ ಒಂದು ಕ್ಲೋಷರ್. ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನನಗೆ ಅದು ಗೊತ್ತಾಗಲಿಲ್ಲ ಅಂತಾದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋಕೆ ಆಗುದಿಲ್ಲ. ಆ ಕ್ವಶನ್ ಇಟ್ಕೊಂಡು ಮನೆಗೆ ಹೋಗೋದು ಕಷ್ಟ ಆಗ್ತದೆ.